ಅಜಯ್ ಕುಮಾರ, ನಾಯ್ರಾನ ಅವಳ ಮನೆಗೆ ಕರ್ಕೊಂಡು ಹೋಗು. ನಾಯ್ರಾ ಮನೆನಾ? ಅಜಯ್ ಅಣ್ಣ, ನಾಯ್ರಾ ನಿಜವಾದ ಮನೆ ಇದೆ ಅಲ್ವಾ? ಮತ್ತೆ ಅವಳು ಇಲ್ಲೇ ಇರಬೇಕು ಅಲ್ವಾ? ಅಯ್ಯೋ ಪೂಜಾ, ನನ್ನ ಕೈಲಿ ಸಾಧ್ಯ ಆಗಿದ್ರೆ ನಮ್ಮ ನಾಯ್ರಾನ 24 ಗಂಟೆ ಈ ಮನೇಲೇ ಅಲ್ಲ, ನನ್ನ ಮಡ್ಲಲ್ಲೇ ಕುಡ್ಸ್ಕೊತಿದ್ದೆ. ನಮ್ಮ ವಂಶದ ಮೊದಲನೇ ಕುಡಿ ಅಲ್ವಾ ಇವಳು? ಆದ್ರೆ ನಮ್ ದಿವ್ಯಾ ಸೊಸೆ ಯಾರು ಅರ್ಥ ಮಾಡಿಸ್ತಾರೆ? ನಮ್ ದಿವ್ಯಾ ಸೊಸೆ ಬಯಸೋದು ನಮ್ ನಾಯ್ರಾ ಅವಳ ಅಜ್ಜಿ ಮನೆಯಲ್ಲೇ ಬೆಳಿಬೇಕು ಅಂತ. ಒಂದ್ಸಲ ತಾಯಿ ಆದವಳು ತೀರ್ಮಾನ ಮಾಡಿದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಅಲ್ವಮ್ಮ ದಿವ್ಯಾ? ಎರಡನೇ ಹೆಂಡ್ತಿನಾ? ಅಮ್ಮ, ಅಮ್ಮಾಜಿಗೆ ಪಂಡಿತ್ ಅವರೇ ಹೇಳಿದ್ರಂತೆ ಪೂಜಾ ಜಾತಕದಲ್ಲಿ ಪುತ್ರ ಯೋಗ ಇದೆ ಅಂತ. ಏನಂದ್ರೆ ಅವ್ರ ಮೊದಲನೇ ಹೆಂಡತಿಗೆ ಯಾವತ್ತೂ ಮಕ್ಕಳಾಗೋದಿಲ್ಲ. ಅವಳ ಜಾತಕದಲ್ಲಿ, ಅವಳ ದುರಾದೃಷ್ಟ ಹಣೆ ಬರಹದಲ್ಲಿ ಅವಳ ಜೀವನದಲ್ಲಿ ಯಾವತ್ತು ಅವಳು ಅರಮನೆಗೆ ವಂಶೋದ್ಧಾರಕನ ಕೊಡಕ್ಕಾಗೋದಿಲ್ಲ. ಧರ ಅವರೇ ನೀವಾ? ಅಮ್ಮ, ನಿಮ್ಮ ಮಗಳು ಪೂಜಾ ಮತ್ತೆ ನನ್ನ ಜೀವನ ತುಂಬಾ ಸೇರ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮ ಹಳ್ಳಿಯ ಗಗನ್ ಅವರು ಮೊದಲೇ ಹೆಂಡತಿ ಬೇರೆ ಯಾರು ಅಲ್ಲ, ನಾನೇ. ಗಗನ್ ಮೊದಲನೇ ಹೆಂಡತಿ ಆಗಿದ್ರು, ಆದ್ರೆ ಆ ಅರಮನೆಗೆ ಮಗು ಕೊಡಕ್ಕೆ ಆಗಲ್ಲ. ನನ್ಗೆ ಡಿವೋರ್ಸ್ ಕೂಡ ಕೊಟ್ಟಿದ್ದಾರೆ ಅಮ್ಮ. ಇದೆಲ್ಲ ಮಾಡಿದೊಂದೇ ಕಾರಣ, ಪೂಜಾ ಮತ್ತೆ ಗಗನ್ ಅವ್ರು ಮದ್ವೆ ಆಗ್ಬೇಕು, ಕಾನೂನ್ ಪ್ರಕಾರ ಎಲ್ಲ ನಡೆದ್ರೆ ಅವರಿಬ್ರು ಮದ್ವೆ ಆಗ್ಬೋದು ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡಿದೆ ನಾನು. ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಪೂಜಾ ಈ ಮದ್ವೆನ ಒಪ್ಕೊಳ್ಳಿಲ್ಲ ಅಂದ್ರೆ, ಗಗನನ್ನ ಗಂಡ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ, ಆ ಮನೆಗೆ ವಾರಸ್ದಾರನ್ ಕೊಡ್ಲಿಲ್ಲ ಅಂದ್ರೆ ಅದು ತುಂಬಾ ದೊಡ್ಡ ಮೋಸ ಆಗೋಗುತ್ತೆ. ಮರ್ಯಾದೆ ಹೋಗುತ್ತೆ ಅರಮನೆದು. ಮತ್ತೆ ಆಮೇಲೆ ಪೂಜಾ ಮೇಲೆ ಮತ್ತೆ ಬೇರೆ ತರ ಕಳಂಕ ಬಂದ್ಬಿಡುತ್ತೆ. ಈ ಕಳಂಕದಿಂದ ಪೂಜಾ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನನಗೆ ಕ್ಷಮೆ ಇರೋದಿಲ್ಲ. ಆಮೇಲೆ ನಾನು ಹೇಗೆ ಕ್ಷಮಿಸ್ಕೊಳ್ಳಿ? ಮೊದಲಿಂದನೇ ಪೂಜಾ ಮೇಲೆ ವಿದ್ವೆ ಅನ್ನೋ ಕಳಂಕನೂ ಇದೆ. ಅದ್ರ ಜೊತೆ ಈ ಕಳಂಕನು ಒಂದು ಸೇರ್ಕೊಂಡ್ಬಿಟ್ರೆ ಹೇಗೆ ಹೇಳಿ? ಅವಳ ಜೀವನ ಹೇಗೆ ನಿಭಾಯಿಸ್ತಾಳೆ? ಎಲ್ಲಿ ಹೋಗ್ತಾಳೆ, ಎಲ್ಲಿ ಬದುಕ್ತಾಳೆ ಅವಳು? ಆಮೇಲೆ ಹೇಗೆ ಸಹಿಸ್ಕೊಂತೀರ ನೀವು ಇದನ್ನ? ಪೂಜಾ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಅವಳಿಗೆ ಹೇಳಿದ್ದೆ ಆಗ್ಬೇಕು, ಅವಳು ಅನ್ಕೊಂಡಿದ್ದೆ ಆಗ್ಬೇಕು, ಎಲ್ಲಾ ರೀತಿ ಅವಳು ಹೇಳ್ದಾಗೆ ಆಗ್ತಿದೆ. ಅರ್ಥ ಆಗುತ್ತೆ ನನಗೆ. ನಾನು ನಿಮ್ಗೆ ಮೊದಲೇ ಸತ್ಯ ಹೇಳ್ಬೇಕಿತ್ತು, ಎಲ್ಲನೂ ಮುಚ್ಚಿಟ್ಟಿದ್ದೀನಿ ನಿಮ್ಮಿಂದ ನಾನು. ಆದ್ರೆ ಅಮ್ಮ, ನಾನು ಏನ್ ಮಾಡ್ಲಿ? ತ್ರಿಶಂಕು ಸ್ಥಿತಿ ಆಗಿತ್ತು ನಂದು, ಬೇರೆ ಯಾವ್ದು ದಾರಿ ಕಾಣಲಿಲ್ಲ ನನ್ಗೆ. ಆದ್ರೆ ಪೂಜಾ ಈಗ್ಲೂ ಕೂಡ ತಂಗಿ ತರ ನನ್ಗೆ. ಎಷ್ಟು ಸಾರಿ ಅರ್ಥ ಮಾಡ್ಸಿದೀನಿ, ಆದ್ರೆ ಅವಳು ಎಲ್ಲನೂ ಮರ್ತು ಬಿಡ್ತಾಳೆ. ಯಾವ್ದನ್ನು ಅವಳು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಅವಳಿಗೆ ಗಗನ್ ಅವ್ರ ಹತ್ರ ಯಾವೊಂದು ಅಟ್ಯಾಚ್ಮೆಂಟೇ ಇಲ್ಲ. ಆದ್ರೆ ಅವಳು ಅರ್ಥನೇ ಮಾಡ್ಕೊಳ್ತಿಲ್ಲ. ಈ ಸಮಯದಲ್ಲಿ ಅವಳ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ, ಅರಮನೆ ಬಗ್ಗೆ ಯೋಚನೆ ಮಾಡ್ಬೇಕೀಗ. ಅರಮನೆಗೆ ಅವಳು ವಾರಸ್ದಾರನ ಕೊಟ್ಟು ಆ ಅರಮನೆ ಮರ್ಯಾದೆ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅವಳು. ಅಯ್ಯೋ ಇಲ್ಲ ಚಿಕ್ಕತ್ತೆ, ನಾನು ದಿವ್ಯಾ ಅವ್ರನ್ನ ನೋಡಿನೇ ಅರ್ಥ ಮಾಡ್ಕೊಂಡಿದ್ದೆ. ನಾಯ್ರಾ ಇಲ್ಲೇ ಇದ್ದು ಬೆಳಿಬೇಕು ಅನ್ನೋದೇ ಅವ್ರ ಆಸೆನೂ ಆಗಿದೆ.
ಅನ್ಕೊಂಡಿದ್ಯಾ? ನಾನು ಹಾಗೆ ಅನ್ಕೊಂಡಿದ್ದೀನಿ. ನನ್ನ ಮೊಮ್ಮಗಳು ಅಂದ್ರೆ ನಿನ್ನ ಮಗಳು ಇದೇ ಮನೇಲಿ ಇರ್ಲಿ ಅಂತ. ಆದ್ರೆ ತೀರ್ಮಾನ ನೀನೇ ತಗೋಬೇಕಲ್ಲ. ಅಮ್ಮ, ನಾನು ನಿನ್ನ ಹತ್ರನೇ ಇರ್ತೀನಿ. ಒಂದ್ಸಲ ಬಾಯ್ ಬಿಟ್ಟು ಹೇಳಮ್ಮ, ನಮ್ ನೈರಾ ಇಲ್ಲೇ ಬೆಳಿಬೇಕು ಅಂತ. ಆಮೇಲೆ ನೋಡು ಏನ್ ನಡೆಯುತ್ತೆ ಅಂತ. ನನ್ ಮಾತಿನ ಅರ್ಥ ನಾನು ಎಷ್ಟು ಮಮತೆಯಿಂದ ಪ್ರೀತಿಯಿಂದ ಇವಳನ್ನ ನೋಡ್ಕೋತೀನಿ ಅಂತ. ಆದ್ರೂ ತೀರ್ಮಾನ ನೀನೇ ತಗೋಬೇಕು. ಹೇಳಮ್ಮ ದಿವ್ಯಾ. ನಾನೆಷ್ಟು ಕೆಟ್ಟವಳು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀನ್ ಹೀಗೆ ಮಾಡ್ತಿದ್ಯಾ? ನಿನ್ನ ಮಗಳ ಬಗ್ಗೆನೂ ಯೋಚಿಸ್ಲಿಲ್ವಾ? ದಿವ್ಯಾ ಅವರೇ, ಹೇಳಿ. ನೀನೊಂದು ಗಂಡು ಮಗುಗ್ ಜನ್ಮ ಕೊಡೋವರೆಗೂ ಯಾವುದೇ ಪರಿಸ್ಥಿತಿಲೂ ನಿನ್ನ ತವ್ರ ಮನೆಯವ್ರ ಜೊತೆ ನಿನ್ನ ಮಗಳ ಜೊತೆ ಸಂಬಂಧ ಇಟ್ಕೊಳ್ಳೋ ಹಾಗಿಲ್ಲ, ಮಾತು ಆಡೋ ಹಾಗಿಲ್ಲ. ಇಲ್ಲ, ನೈರಾ ಈ ಮನೇಲಿರೋದು ನನಗಿಷ್ಟ ಇಲ್ಲ. ನನ್ನ ಮಾತಿನ ಅರ್ಥ, ನೈರಾ ಸ್ಕೂಲ್ ಕೂಡ ಅಲ್ಲೇ ಇದೆ, ಅವಳ ಫ್ರೆಂಡ್ಸ್ ಕೂಡ ಅಲ್ಲೇ ಇದ್ದಾರೆ, ಅವ್ರ ಅಜ್ಜಿ ಮನೆ ಹತ್ರ. ಅದಕ್ಕೆ ನೀವು ನೈರಾನ ಅಲ್ಲೇ ಕಳಿಸ್ಬಿಡಿ. ದಿವ್ಯಾ ಅವರು ಖಂಡಿತವಾಗ್ಲೂ ಯಾವುದಕ್ಕೂ ಹೆದರ್ಕೊಂಡು ನೈರಾ ಇಲ್ಲಿರೋದು ಬೇಡ ಅಂತ ಇದ್ದಾರೆ. ನಾನೇನಾದ್ರೂ ಮಾಡಲೇಬೇಕು. ಆದ್ರೆ ಏನ್ ಮಾಡ್ಲಿ? ಅಜಯ್ ಕುಮಾರ, ಅಮ್ಮ, ನಾನು ನಿನ್ಬಿಟ್ಟು ಎಲ್ಲೂ ಹೋಗಲ್ಲ. ಸರಿ, ದಿವ್ಯಾ ಅವರು ಇದನ್ನೇ ಬಯಸ್ತಾರೆ ಅನ್ನೋದಾದ್ರೆ ಅದೇ ಸರಿ. ಆದ್ರೆ ಇಷ್ಟ ಅವಸರ ಏನಿದೆ? ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಲ್ಲ. ಇನ್ನು ನೈರಾ ಅವಳ ದೊಡ್ಡಮ್ಮನ ಭೇಟಿ ಮಾಡ್ಬೇಕಲ್ವಾ?